ನಾಮಕ್ಕೆ ಸ್ತೋತ್ರವಾಗಲಿ. ಪವಿತ್ರ ಯೇಸು ಸಭೆಯ ಮೂಲಕ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಈ ಮುಂಜಾನೆಯ ಸಮಯದಲ್ಲಿ ನಾನು ವಂದಿಸ್ತೇನೆ. ಈ ದಿನದ ಜೀವ ಕೊಡುವ ವಾಕ್ಯವನ್ನು ನಾವು ಓದಿಕೊಳ್ಳೋಣ. ನನ್ನೊಟ್ಟಿಗೆ ಸೇರಿ ನೀವು ಸಹ ಸತ್ಯವೇದವನ್ನು ತೆಗೆದುಕೊಂಡು ಓದಿಕೊಳ್ಳಬೇಕಾಗಿ ಕೇಳ್ಕೊಳ್ತೇನೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ ಅಧ್ಯಾಯ 15 ವಾಕ್ಯಗಳು 7ರಿಂದ 12ರವರೆಗೆ. ಆದದರಿಂದ ಕ್ರಿಸ್ತನು ನಿಮ್ಮನ್ನು ಸೇರಿಸಿಕೊಂಡಂತೆ ನೀವು ಸಹ ಒಬ್ಬರನ್ನೊಬ್ಬರು ಸೇರಿಸಿಕೊಂಡು ದೇವರ ಮಹಿಮೆಯನ್ನು ಪ್ರಕಾಶಪಡಿಸಿರಿ. ಯಾಕಂದರೆ ನಾನು ಹೇಳುವುದೇನೆಂದರೆ, ಕ್ರಿಸ್ತನು ಪಿತೃಗಳಿಗೆ ಉಂಟಾದ ದೇವರ ವಾಗ್ದಾನಗಳನ್ನು ದೃಢಪಡಿಸಿ ಆತನ ಸತ್ಯವನ್ನು ತೋರಿಸುವುದಕ್ಕಾಗಿ ಸುನ್ನತಿ ಎಂಬ ಸಂಸ್ಕಾರಕ್ಕೆ ಒಳಗಾದನು. ಜನಾಂಗಗಳಾದರೆ ಕಾರುಣ್ಯದ ನಿಮಿತ್ತ ದೇವರನ್ನು ಕೊಂಡಾಡುತ್ತಾರೆಂಬುದೇ ಇದಕ್ಕೆ ಸರಿಯಾಗಿ ಶಾಸ್ತ್ರದಲ್ಲಿಯೂ ಬರೆದದೆ. ಹೇಗೆಂದರೆ, ಈ ಕಾರಣದಿಂದ ಅನ್ಯ ಜನಗಳ ಮಧ್ಯದಲ್ಲಿ ನಿನ್ನನ್ನು ಸ್ತುತಿಸುವೆನು, ನಿನ್ನ ನಾಮವನ್ನು ಸಂಕೀರ್ತಿಸುವೆನು ಎಂದು ಇನ್ನೊಂದು ಸ್ಥಳದಲ್ಲಿ, ಜನಾಂಗಗಳಿರ ದೇವರ ಜನರೊಡನೆ ಉಲ್ಲಾಸಪಡಿರಿ ಎಂದು ಬೇರೊಂದು ಸ್ಥಳದಲ್ಲಿ, ಸರ್ವ ಜನಾಂಗಗಳೇ ಕರ್ತನನ್ನು ಕೀರ್ತಿಸಿರಿ, ಸಮಸ್ತ ಪ್ರಜೆಗಳು ಆತನನ್ನು ಸಂಕೀರ್ತಿಸಲಿ ಎಂದು ಬರೆದದೆ. ಪ್ರಾರ್ಥಿಸೋಣ. ಸ್ತೋತ್ರ ಕರ್ತನೆ ಅಪ್ಪ, ಪರಿಶುದ್ಧನು, ಪ್ರೀತಿ ಸ್ವರೂಪನು, ಮಹೋನ್ನತನಾದ ತಂದೆಯೇ, ಈ ಒಂದು ಒಳ್ಳೆಯ ಸಮಯಕ್ಕಾಗಿ ನಿಮಗೆ ಸ್ತೋತ್ರ ಮಾಡ್ತೀವಿ ಕರ್ತನೆ ಅಪ್ಪ ರಾಜ. ಅಪ್ಪ ಕೊಟ್ಟ ವಾರ್ತೆಯಂತೆ ಕರ್ತನೆ ಅಪ್ಪ ರಾಜ, ಸರ್ವ ಜನಾಂಗಗಳು ನಿಮ್ಮನ್ನೇ ಸ್ತುತಿಸುವಂತೆ ಕರ್ತನೆ ನನ್ನ ಭಾರತ ದೇಶವನ್ನು ನಿಮ್ಮ ಕರಗಳಲ್ಲಿ ಅರ್ಪಿಸ್ತೀವಿ ಕರ್ತನೆ ಅಪ್ಪ ರಾಜ. ಕೊಟ್ಟ ಈ ಒಳ್ಳೆಯ ದೇಶಕ್ಕಾಗಿ ಸ್ತೋತ್ರ ಮಾಡ್ತೀನಿ ಕರ್ತನೆ ಅಪ್ಪ ರಾಜ. ಭಾರತ ದೇಶದಲ್ಲಿರುವ ಜನಗಳು ಕರ್ತನೆ ದೈವ ಭಕ್ತಿಯುಳ್ಳ ಜನ, ಆದರೆ ನಿಜವಾದ ದೇವರನ್ನು ಅರಿತುಕೊಳ್ಳದೆ ಕರ್ತನೆ ಅಪ್ಪ ರಾಜ, ಮೂಢನಂಬಿಕೆಯಲ್ಲಿ ಬಿದ್ದೋಗಿರುವ ಮಕ್ಕಳ ಕಣ್ಣುಗಳನ್ನು ನೀವು ತೆರೆಯಬೇಕಾಗಿ ನಿಮ್ಮನ್ನು ಕೇಳ್ಕೊಳ್ತೀನಿ ರಾಜ. ಅಪ್ಪ ಜೀವಂತ ದೇವರು ಯಾರೆಂದು ತಿಳಿದು ಅವರ ಬಾಯಿಯಲ್ಲಿ ಸದಾ ನಿಮ್ಮ ನಾಮವನ್ನೇ ಮಹಿಮೆ ಪಡುವಂತೆ ಒಬ್ಬೊಬ್ಬರ ಬಾಯನ್ನು ನೀವು ತೆರೆಯಬೇಕಾಗಿ ನಿಮ್ಮನ್ನು ಕೇಳ್ಕೊಳ್ತೀನಿ ಕರ್ತನೆ ಅಪ್ಪ. ಒಂದೊಂದು ಮಕ್ಕಳನ್ನು ಮೇಲೆಯೂ ಕರ್ತನೆ ಪವಿತ್ರಾತ್ಮರ ಮುದ್ರೆ ಹಾಕಿ ಕರ್ತನೆ ಅಪ್ಪ ರಾಜ, ನಿಮ್ಮ ರಾಜ್ಯಕ್ಕೆ ಸೇರಿಸಿಕೊಂಡು ಕರ್ತನೆ ಅಪ್ಪ ಸರ್ವ ಜನಾಂಗಗಳ ಸರ್ವ ಜನರ ಬಾಯಲ್ಲೂ ಕರ್ತನೆ ಅಪ್ಪ ರಾಜ ಯೇಸು ಕ್ರಿಸ್ತನ ನಾಮ ಒಂದೇ ಮಹಿಮೆ ಪಡುವಂತೆ ಕರ್ತನೆ ನೀವು ಅದ್ಭುತ ಕಾರ್ಯಗಳನ್ನ ಮಾಡಬೇಕಾಗಿ ನಿಮ್ಮನ್ನು ಕೇಳಿಕೊಳ್ತೇವೆ ಕರ್ತನೆ ಅಪ್ಪ ರಾಜ. ಈ ಒಂದು ಸಮಯದಲ್ಲಿ ಕರ್ತನೆ ಅಪ್ಪ, ನನ್ನೊಟ್ಟಿಗೆ ಸೇರಿ ಯಾರ್ಯಾರು ಭಾರತ ದೇಶಕ್ಕೋಸ್ಕರ ಪ್ರಾರ್ಥನೆ ಮಾಡ್ತಾ ಇದ್ದಾರೋ ಆ ಎಲ್ಲ ಪ್ರಾರ್ಥನೆಗಳನ್ನ ಕೇಳಿ ಕರ್ತನೆ ಅಪ್ಪ ರಾಜ, ಒಬ್ಬೊಬ್ಬರು ನೀವು ರಕ್ಷಿಸೋದಕ್ಕಾಗಿ ನಿಮಗೆ ಸ್ತೋತ್ರ ಮಾಡ್ತೀನಿ ಕರ್ತನೆ ಅಪ್ಪ ರಾಜ. ನಾ ಇದುವರೆಗೂ ಈ ನಮ್ಮ ವಿಜ್ಞಾಪನೆಗಳನ್ನು ಕೇಳಿ ಕರ್ತನೆ ಎಲ್ಲಾ ವಿಜ್ಞಾಪನೆಗಳಿಗೂ ಸದುತ್ತರನ್ನು ಕೊಟ್ಟು ಕರ್ತನೆ ಅದ್ಭುತ ಕಾರ್ಯಗಳನ್ನು ಮಾಡಿದಕ್ಕಾಗಿ ಸ್ತೋತ್ರ ಕರ್ತನೆ. ಈ ವೇಳೆಯೂ ಸಹ ಕರ್ತನೆ ಭಾರತ ದೇಶವನ್ನು ಮುಟ್ಟಿ ಕರ್ತನೆ ಅಪ್ಪ ರಾಜ, ಅಪ್ಪ ನಿಮ್ಮ ಪರಲೋಕ ರಾಜ್ಯವನ್ನಾಗಿ ಈ ಭಾರತ ದೇಶವನ್ನು ಮಾರ್ಪಡಿಸೋದಕ್ಕಾಗಿ ನಿಮಗೆ ಸ್ತೋತ್ರ ಮಾಡ್ತೀನಿ ಕರ್ತನೆ ಅಪ್ಪ ರಾಜ. ಒಬ್ಬೊಬ್ಬರ ಬಾಯಲ್ಲೂ ಕರ್ತನೆ ಅಪ್ಪ ರಾಜ ನಿಮ್ಮ ನಾಮ ಒಂದೇ ಮಹಿಮೆ ಪಡಲಿ ಕರ್ತನೆ ಅಪ್ಪ ರಾಜ. ಸರ್ವ ಜನಾಂಗಗಳು ನಿಮ್ಮನ್ನೇ ಕೀರ್ತಿಸಲಿ ಕರ್ತನೆ ಅಪ್ಪ ರಾಜ, ನಿಮ್ಮ ನಾಮ ಒಂದೇ ಪ್ರಕಾಶ ಪಡಿಸಲಿ ಕರ್ತನೆ. ನೀವು ಹಾಗೆ ಮಾಡೋದಕ್ಕಾಗಿ ಸ್ತೋತ್ರ ಮಾಡ್ತೀನಿ ಕರ್ತನೆ. ಒಬ್ಬೊಬ್ಬರನ್ನ ಹೆಸರಿಡಿದು ಕರೆದಾತನೇ ನಿಮ್ಮ ನಾಮ ಒಂದೇ ಮಹಿಮೆ ಪಡುವಂತೆ ಒಬ್ಬೊಬ್ಬರನ್ನು ಉಪಯೋಗಿಸಬೇಕಾಗಿ ನಿಮ್ಮನ್ನು ಕೇಳ್ಕೊಳ್ತೀನಿ ಕರ್ತನೆ. ನೀವು ಹಾಗೆ ಮಾಡೋದಕ್ಕಾಗಿ ಸ್ತೋತ್ರ ಮಾಡ್ತೀನಿ ಕರ್ತನೆ. ಎಲ್ಲಾ ಸ್ತುತಿಗಾನ ಮಹಿಮೆ ನಿಮ್ಗೆ ಸಲ್ಲಿಸ್ತೀನಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ, ಜೀವವುಳ್ಳ ತಂದೆಯೇ, ಆಮೇನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ.